ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಜನ್ಮ ಶತಾಬ್ದಿಯ ನೆನಪಿಗಾಗಿ ವಿಜ್ಞಾನದೆಡೆಗೆ ನಮ್ಮ ನಡಿಗೆ ಕಾರ್ಯಕ್ರಮವನ್ನು ಕರ್ನಾಟಕ ಜ್ಞಾನ ವಿಜ್ಞಾನ ಪರಿಷತ್ತು 27ನೇ ತಾರೀಕಿನಿಂದ 31ನೇ ತಾರೀಕುವರೆಗೂ ಹಮ್ಮಿಕೊಂಡಿದೆ. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಅತ್ಯಂತ ಮೇಧಾವಿ, ವಿಚಾರವಾದಿ, ಜ್ಞಾನಿ, ಎಲ್ಲಕ್ಕಿಂತ ಮಿಗಿಲಾಗಿ ವಿಜ್ಞಾನ ಶಿಕ್ಷಕರಾಗಿ ವೈಜ್ಞಾನಿಕ ಮನೋಭಾವವನ್ನು ಎಲ್ಲರಲ್ಲಿಯೂ ಕೂಡ ಬಿತ್ತುವುದಕ್ಕೆ ಸತತವಾಗಿ ಪ್ರಯತ್ನವನ್ನು ಮಾಡಿದಂಥವರು. ನಾನು ಕೂಡ 1990ರ ದಶಕದಲ್ಲಿ ಪರಿಪೂರ್ಣ ಸೂರ್ಯಗ್ರಹಣವಾಗಿದ್ದಾಗ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಅವರೊಡನೆ ಭಾಗಿಯಾಗಿದ್ದು, ತಿಂಡಿ ತಿನಿಸುಗಳನ್ನು ತಿಂದದ್ದು, ಗ್ರಹಣ ಸಮಯದಲ್ಲಿ ಏನೂ ಆಗುವುದಿಲ್ಲ ಅನ್ನತಕ್ಕಂತಹ ಅನಿಸಿಕೆ ಸಾರ್ವಜನಿಕರಲ್ಲಿ ಬರುವಂತೆ ಮಾಡಿದ್ದು ಇಂದು ನನಗೆ ನೆನಪಿನಲ್ಲಿ ಹಸಿರಾಗಿದೆ. ಇದರೊಂದಿಗೆ ನಾನು MES ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡುತ್ತಿದ್ದಾಗ DSRT ವತಿಯಿಂದ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಪ್ರಮಾದವಾಗಿತ್ತು. ಆ ಟೆಕ್ಸ್ಟ್ ಬುಕ್ಕಿನ ಚೇರ್ಮನ್ ನಾನೇ ಆಗಿದ್ದೆ. ಅದು ನನ್ನಿಂದಾದ ತಪ್ಪು ಆಗಿರಲಿಲ್ಲ, ಬೇರೆ ಯಾವುದೋ ಕಾರಣಕ್ಕೆ ಆ ತಪ್ಪು ಆಗಿತ್ತು. ಅದನ್ನು ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಕುಳಿತು ಸಮಾಧಾನವಾಗಿ, ವೈಜ್ಞಾನಿಕವಾಗಿ, ವಿಚಾರವಾದಿಯಾಗಿ ಚಿಂತಿಸಿ, ಈ ತಪ್ಪು ನಿಮ್ಮಿಂದ ಆಗಿಲ್ಲ ಅನ್ನತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ಗೊತ್ತುಪಡಿಸಿದಂತಹ ಮಹನೀಯರು ಅವರು. ಅವರನ್ನು ನೆನಪಿಸಿಕೊಳ್ಳತಕ್ಕಂಥದ್ದು ಇಂದಿನ ಯುವ ಜನಾಂಗಕ್ಕೆ ಬಹಳ ಮುಖ್ಯ. ಯಾಕೆಂದರೆ ಇಂದಿನ ಸಮಾಜ ವೈಜ್ಞಾನಿಕ ದೃಷ್ಟಿಕೋನಕ್ಕಿಂತ ಹೆಚ್ಚಾಗಿ ಮೂಢನಂಬಿಕೆಗಳಿಗೆ ಬಲಿಯಾಗುತ್ತಿವೆ. ಇಂಥ ಸಂದರ್ಭದಲ್ಲಿ ನರಸಿಂಹಯ್ಯ ಅವರ ನೆನಪಿನಲ್ಲಿ ಆಗುತ್ತಿರತಕ್ಕಂತಹ ವಿಜ್ಞಾನದೆಡೆಗೆ ನಮ್ಮ ನಡಿಗೆ ಬಹು ಶ್ಲಾಘನೀಯವಾದಂಥದ್ದು. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಬನ್ನಿ, ಭಾಗವಹಿಸಿ, ವಿಜ್ಞಾನವನ್ನು ನಮ್ಮ ರಕ್ತದಲ್ಲಿ ಬೆರೆಸಿಕೊಳ್ಳಲು ಪ್ರಯತ್ನವನ್ನು ಮಾಡೋಣ. ಧನ್ಯವಾದಗಳು.